ಹಾಯ್ ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲರೂ ಆರಾಮದಿರೇನು? ನಾ ಆರಾಮದೀನಿ ನೋಡ್ರಿ. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಅಡುಗೆ ಮನೆಯ ರುಟೀನ್ನ ಶೇರ್ ಮಾಡತ್ತೇನೆ ನೋಡ್ರಿ. ಇಲ್ಲಿ ನಾನು ಮೊದಲಿಗೆ ಎಲ್ಲ ಪೂಜೆ ಅದು ಎಲ್ಲ ಮುಗಿಸ್ಕೊಂಡು, ಮನೆ ಒರೆಸೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದೇನಿ. ಅಡುಗೆ ಮನೆಯೊಳಗೆ ಈಗ ಹೆಸರುಬೇಳೆ ಪಾಯಸ ಮಾಡ್ಬೇಕು ಅಂದ್ಕೊಂಡೀನಿ. ಅದನ್ನು ನಿಮ್ಮ ಜೋಡಿ ಶೇರ್ ಮಾಡತ್ತೇನೆ ನೋಡ್ರಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ಕಪ್ನಷ್ಟು ಹೆಸರುಬೇಳೆ ಹಾಕೊಂಡು ಅದನ್ನ ಹುರ್ಕೊಳತ್ತೀನಿ. ಚಲೋ ತಮಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳತ್ತೀನಿ. ಹುರ್ಕೊಂಡ್ಮೇಲೆ ಸ್ವಚ್ಛಗೆ ಒಂದು 2-3 ಸಲ ಅದನ್ನು ತೊಳ್ಕೊಳತ್ತೀನಿ. ತೊಳ್ಕೊಂಡು ನೀರೆಲ್ಲ ಚೇಂಜ್ ಮಾಡ್ಕೊಂಡು ಈಗ ಕುಕ್ಕರಿಗೆ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ನೆನೆ ಇಟ್ಕೋಬೋದು. ನಾನು ಹುರ್ಕೊಂಡು ಅವಾಗನ ತೊಳೆದು ಕುಕ್ಕರಿಗೆ ಹಾಕತ್ತೀನಿ. ಸ್ವೀಟ್ ಅಂದ್ರೆ ಎಲ್ಲರಿಗೂ ಒಂಥರ ಫೇವ್ರೇಟ್. ಅದ್ರೊಳಗೂ ಹೆಸರುಬೇಳೆ ಪಾಯಸ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಈಗ ಕುಕ್ಕರ್ಗೆ ಹಾಕ್ಕೊಂಡು 1 ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಇದನ್ನು ಒಂದು 2-3 ವಿಸಿಲ್ ಕುಕ್ಕರ್ ಕೂಗಿಸ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಕುದ್ದೈತಿ. ಇಷ್ಟಾದರೆ ಸಾಕು. ಇದನ್ನ ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತೈತಿ. ಸ್ಮ್ಯಾಶ್ ಮಾಡ್ಕೊಂಡ್ರೆ ಪಾಯಸ ಟೇಸ್ಟ್ ಆಗ್ತೈತಿ. ಭಾಳ ಕುದ್ದಿದ್ದು ಅಂದರೆ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೀಡಿಯಮ್ ಕುದ್ದಿದ್ದು ಅಂದರೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗ್ತೈತಿ. ಇನ್ನೂ ಯಾರು ನನ್ನ ಚಾನಲ್ನ ನೋಡಿಲ್ಲ, ಪ್ಲೀಸ್ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ನಾನು ಇನ್ನೂ ವ್ಲಾಗ್ಗಳನ್ನು ವಿಡಿಯೋ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಮುಖ್ಯ. ಈಗ ಅದನ್ನೇನು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನ ಒಂದು ಬಾಣಲೆ ಒಳಗೆ ಹಾಕದ ನೋಡ್ರಿ. ಇವಾಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಚಲೋ ತಮಗೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ತಳ ಹಿಡಿಯೋ ಚಾನ್ಸ್ ಇರ್ತೈತಿ. ಅದರ ಸಲುವಾಗಿ ಲೋ ಫ್ಲೇಮ್ ಇಟ್ಕೊಂಡು ಚಲೋ ತಮಗೆ ಇದನ್ನು ಮಿಕ್ಸ್ ಮಾಡ್ಕೊರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಒಂದು ಸರಿ ನೀವು ಮನೆಯೊಳಗೆ ಮಾಡಿ ನೋಡಿರಿ ಯಾವ ರೀತಿ ಬಂದತ್ತಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗ ಇದಕ್ಕೆ 1 ಕಪ್ ಹೆಸರು ಬೇಳೆಗೆ ನಾನು 1 ಕಪ್ ಬೆಲ್ಲ ತೊಗೊಂಡೇನಿ. ನೀವು ಬೇಕಂದ್ರೆ ಸಕ್ಕರೆ ಹಾಕೋಬೋದು. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚಲೋ ಅನ್ನಿಸ್ತತಿ. ಬೆಲ್ಲ ನಾನು ಜಜ್ಜಿ ಹಾಕಿದೆ ನೋಡ್ರಿ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡನ ಚಲೋ ತಮಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಕರಿಗಿಸಿ ಆದ್ರೂ ಅದ್ರೊಳಗೆ ಹಾಕೋಬೋದು, ಈ ಥರ ಜಜ್ಜಿ ಆದ್ರೂ ಹಾಕೋಬೋದು, ಎರಡೂ ಒಂದೇ. ಈಗ ಒಂದು ಸಣ್ಣದೊಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಈಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳತ್ತೀನಿ. ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸ್ ಇದ್ರೂ ಆ್ಯಡ್ ಮಾಡ್ಕೋಬೋದು. ನಾನು ಗೋಡಂಬಿ ದ್ರಾಕ್ಷಿ ಅಷ್ಟನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸೇರಿಸ್ಕೊಳತ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವತ್ತಿನ ವಿಡಿಯೋದೊಳಗೆ ನಾನು ಬೇರೆ ಏನೂ ತೋರ್ಸತ್ತಿಲ್ಲ. ಬೆಳಗಿಂತ್ರ ನೈಟ್ ತನಕ ನಂದು ಅಡುಗೆ ಮನೆದು ಏನು ರುಟೀನ್ ಇರ್ತೈತಲ್ಲ ಅದಷ್ಟೇ ಹೇಳತ್ತೀನಿ. ಮಾರ್ನಿಂಗದ್ದು ನಾಷ್ಟ ಅಂತೂ ಆಗಿರ್ತೈತಿ, ಮಧ್ಯಾಹ್ನ ಊಟ, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್, ಆಮೇಲೆ ನೈಟ್ ಊಟದ್ದು ಈ ಥರ ಇರ್ತೈತೆ ಅಂಥೇಳಿ ನಾನು ಎಲ್ಲರಿಗೂ ನಿಮ್ಮ ಜೊತೆನ ಶೇರ್ ಮಾಡ್ಕೊಳತ್ತೇನೆ ನೋಡ್ರಿ. ಈಗ ಇದೆಲ್ಲನೂ ನಾನು ಇದ್ರ ಜೋಡಿನ ಮಿಕ್ಸ್ ಮಾಡ್ಕೊಂಡೀನಿ. ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಒಳಗನ ಇದನ್ನು ಚಲೋ ತಮಗೆ ತಿರುಗಾಡ್ಕೋಬೇಕು ನೋಡಿರಿ. ಈ ಥರ ಇಷ್ಟು ತೆಳ್ಳಗೆ ಇದ್ರೆ ಸಾಕು, ಭಾಳ ತೆಳ್ಳಗೆ ಮಾಡ್ಕೋಬೇಡ್ರಿ. ಇಷ್ಟು ತೆಳ್ಳಗೆ ಇದ್ರೆ ಆಮೇಲೆ ಒಂದು 5-10 ನಿಮಿಷ ಬಿಟ್ಟು ಅದು ನಾರ್ಮಲ್ ಬರ್ತೈತಿ. ಅಷ್ಟು ಗಟ್ಟಿನೂ ಅಲ್ಲ, ಅಷ್ಟು ತೆಳ್ಳಗನೂ ಅಲ್ಲ, ಮೀಡಿಯಮ್ ಬರ್ತೈತಿ. ಈಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಹಸಿ ಕೊಬ್ಬರಿ, ಆಮೇಲೆ ಅದ್ರ ಜೊತೆ ಒಂದು 2-3 ಏಲಕ್ಕಿನ ಸಿಪ್ಪೆ ಸುಲಿದು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೇನಿ ನೋಡಿರಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ ಒಂಥರ ಬೇರೆನೇ ಅನಿಸ್ತತಿ, ಭಾಳ ರುಚಿಯಾಗಿ ಬರ್ತೈತಿ. ಈಗ ಅದನ್ನ ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡು ಚಲೋ ತಮಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5-8 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗನ ಕುದಿಯಾಕೆ ಬಿಡ್ರಿ. ಈಗ ಆಯ್ತು ನೋಡ್ರಿ, ನಮ್ದು ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಇಷ್ಟ ಆಗೈತಲ್ರಿ. ಈಗ ತೆಳ್ಳಗೆ ಒಂದು 5 ನಿಮಿಷ ಬಿಟ್ಟರೆ ಮತ್ತು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತೈತಿ. ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ನೀವು ಟ್ರೈ ಮಾಡಿರಿ ಮನೆಯೊಳಗೆ, ಮಸ್ತ್ ಬಂದಿತ್ತು. ಸಣ್ಣ ಮಕ್ಕಳನ್ನೂ ಇಷ್ಟಪಟ್ಟು ತಿಂತಾರೆ ಇದನ್ನು, ಮತ್ತು ಹೆಲ್ತಿಗೂ ಭಾಳ ಚಲೋ ಐತಿದೆ. ಇವತ್ತು ಮತ್ತು ಮಧ್ಯಾಹ್ನ ಬದ್ನಿಕಾಯಿ ಪಲ್ಯ ಮಾಡತ್ತಿದ್ದೀನಿ ನೋಡ್ರಿ. ಎಡಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲ ದೇವ್ರ ನೈವೇದ್ಯಕ್ಕೆ ಸ್ವೀಟ ಮತ್ತು ಬದ್ನಿಕಾಯಿ ಪಲ್ಯ ಇರಲೇಬೇಕು.
ಬದ್ನಿಕಾಯಿ ಪಲ್ಯ ಏನು ದೇವ್ರೇನು ನನಗೆ ಬದ್ನಿಕಾಯಿ ಪಲ್ಯನ ಮಾಡಂತಾನೋ ಏನೋ ಗೊತ್ತಿಲ್ಲ. ಆದ್ರೆ ನಮ್ಮ ಕಡೆ ಬರೀ ಬದ್ನಿಕಾಯಿ ಪಲ್ಯನೇ ನೋಡ್ರಿ ನೈವೇದ್ಯಕ್ಕೆ ಹಿಡಿಯೋದು. 2 ಇರಲಿ 3 ಇರಲಿ ಒಟ್ಟು ಅದನ್ನು ಬದ್ನಿಕಾಯಿ ಪಲ್ಯ ಮಾಡಲೇಬೇಕು ಅವತ್ತು. ಅದಕ್ಕೋಸ್ಕರ ನಾನಿಲ್ಲಿ ಹೆಸರುಬೇಳೆ ಪಾಯಸ ಮತ್ತು ಬದ್ನಿಕಾಯಿ ಪಲ್ಯನೂ ಮಾಡ್ಕೊಳತ್ತೀನಿ. ಬದ್ನಿಕಾಯಿ ಪಲ್ಯ ಮಾಡ್ಕೊತಾರ ನಿಮ್ಮ ಜೊತೆ ಮಾತಾಡತ್ತಿದ್ನಿ. ಅವಾಗ ಸೈಡ್ ನನ್ನ ಮಕ್ಕಳು ಭಾಳ ಚೀರಾಡತ್ತಿದ್ರು, ಅದ್ರ ಸಲುವಾಗಿ ನಾನು ವಾಯ್ಸ್ ಓವರ್ ಕೊಡತ್ತೀನಿ. ಈಗ ಬದ್ನಿಕಾಯಿ ಹೆಂಚ್ಕೊಂಡು ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಳತ್ತೀನಿ. ಇದು ಒಂದು ನನ್ನ ಸಣ್ಣ ಪ್ರಯತ್ನದಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇದಕ್ಕೆ ಎಲ್ಲರದು ನಿಮ್ದು ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ. ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ, ನನ್ನ ಚಾನಲ್ನ ಹೋಗಿ ನೋಡಿರಿ. ಇನ್ನೂ ಯಾವ್ಯಾವ ಥರ ನಿಮ್ಗೆ ಕಂಟೆಂಟ್ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾ ಆ ಥರ ಮಾಡೋಕೆ ಟ್ರೈ ಮಾಡ್ತೇನಂತ. ಇದು ಸ್ಟಾರ್ಟಿಂಗ್ ಐತಿ, ಏನಾರ ತಪ್ಪಿದ್ರೆ ಇದೊಂದು ಸಲ ಹೊಟ್ಟೆಗೆ ಹಾಕೋರಿ. ನೆಕ್ಸ್ಟ್ ಇಂತ ನಾನು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ಇನ್ನೂ ನಾನು ಚಲೋ ವೀಡಿಯೋಗಳು ಹಾಕ್ತಿರ್ತೀನಿ. ಮತ್ತೇನು ಹೇಳ್ಬೇಕಂದ್ರೆ ಎಲ್ಲರದು ಫೇವ್ರೇಟ್ ಪ್ಲೇಸ್ ಅಂದ್ರೆ ಅಡುಗೆ ಮನೆ ನೋಡ್ರಿ. ಅಡುಗೆ ಮನೆಯೊಳಗೆ ಕಳೆಯುವಷ್ಟು ಟೈಮ್ ನಾವು ಎಲ್ಲೂ ಕಳೆಯೋದಿಲ್ಲ. ನಾವು ಅಡುಗೆ ಮನೆ ಬಿಟ್ಟರು ಅಡುಗೆ ಮನೆ ನಮ್ಮನ್ನ ಬಿಡೋಂಗಿಲ್ಲ. ಹಂಗಾಗೈತೆ ನೋಡ್ರಿ ಹೆಣ್ಮಕ್ಳದ್ದು ಲೈಫ. ನಾವು ಅಡುಗೆ ಮಾಡೋದು ಬಿಟ್ಟು ಅಂದ್ರೆ ಹೋಟೆಲ್ಗೆ ಗತಿ. ಹೋಟೆಲ್ದೊಳಗಿಂದ ಎಷ್ಟು ದಿನ ಅಂತೇಳಿ ತಿನ್ನೋಕ್ಕಾಗ್ತೈತೆ ಹೇಳ್ರಿ. 1 ದಿನ 2 ದಿನ 3 ದಿನ ಚಂದ, 4ನೇ ದಿನಕ್ಕೆ ನಮ್ಗೆ ಬೇಸರ ಅನ್ನಿಸ್ಬಿಡ್ತೈತಿ. ಹೊಟ್ಟೆನೂ ತುಂಬುವುದಿಲ್ಲ. ತಿಂದ್ಮೇಲೆ ಹೊಟ್ಟೆ ತುಂಬಿರೂ ಮತ್ತು ಒಂದು ತಾಸಿಗೆ ಅಂದ್ರೂ ಹಸಿಯೋದನ ಅದ ಜಲ್ದಿ. ಮನ್ಯಾಗ ನಾವು ಮಾಡಿ ನಾವು ತಿನ್ನೋದ್ರಿಂದ ಭಾಳ ಚಲೋ ಆಗ್ತೈತಿ ಮತ್ತು ಹೆಲ್ತಿಗೂ ಭಾಳ ಚಲೋ. ಆದ್ರೆ ರಜಾ ಮಾತ್ರನ ಒಟ್ಟ ಇಲ್ಲ. ಸಂಡೇ ಎಲ್ಲರಿಗೂ ರಜಾ ಇರ್ತೈತಿ, ಆದ್ರೆ ಅವತ್ತು ಕೆಲಸ ನಮ್ಗೆ ಜಾಸ್ತಿ ಇರ್ತೈತಿ. ಈ ರೀತಿಯಾಗಿರ್ತೈತಿ ಎಲ್ಲ ಹೆಣ್ಮಕ್ಳದೂ. ಈಗಿನ ದುನಿಯಾದೊಳಗೆ ಚಲೋ ಊಟ ಮಾಡಿ ಆರೋಗ್ಯಕರವಾದ ಊಟ ಮಾಡಿ ಹೆಲ್ದಿಯಾಗಿರೋದನ್ನು ಈಗಿನ ಚಾಲೆಂಜ್ ನೋಡ್ರಿ. ಈಗ ಆರೋಗ್ಯ ಯಾವಾಗ ಕೈ ಕೊಡ್ತೈತಿ ಹೇಳಕ್ಕೆ ಬರೋದಿಲ್ಲ. ಈಗಿನ ಟೈಮ್ ಒಳಗೆ ಎಷ್ಟು ನಾವು ಹೆಲ್ದಿ ಹೈಜಿನಿಕ್ಕಾಗಿ ಅಡುಗೆ ಮಾಡಿ ಊಟ ಮಾಡ್ತೀವಲ್ಲ, ಅದು ನಮ್ಮ ಕೈ ಹಿಡಿಯೋದು ಅಂತ ಹೇಳ್ಬೋದು. ಜಾಸ್ತಿ ಹೋಟೆಲ್ ತಿಂದ್ರೂ ಅದು ಆರೋಗ್ಯಕ್ಕೆ ಹಾನಿಕರಣ ಆಗ್ತೈತಿ. ಅದರ ಸಲುವಾಗಿ ನೀವು ಎಷ್ಟು ಟೈಮ್ ಬ್ಯುಸಿ ಇದ್ರೂ ಮನೆಯೊಳಗನ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ದು ಆರೋಗ್ಯನ ಚಲೋ ಇರ್ತೈತಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ರಿ ಈಗ ನಮ್ದು ಸ್ಪೆಷಲ್ ಬದ್ನಿಕಾಯಿ ಪಲ್ಯನ ಒಗ್ಗರಣೆ ಹಾಕೋಣಂತ. ಈಕೇನು ದೊಡ್ಡ ಭಾಳ ಬದ್ನಿಕಾಯಿ ಪಲ್ಯ ಮಾಡೋದು ಹೇಳತ್ತಾಳ ಅಂತೇಳಿ ಅನ್ಕೋಬೇಡ್ರಿ. ನಂದು ಅಡುಗೆದು ರೂಟೀನ್ ನಾನು ಹೆಂಗಿರ್ತೈತೆ ಅಂತೇಳಿ ಶೇರ್ ಮಾಡ್ಕೊಳತ್ತೇನೆ ಅಷ್ಟೆ. ಎಲ್ಲರಿಗೂ ಬರೋದನ್ನು ಆದ್ರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೇನೆ ಅಷ್ಟೆ. ಮೊದಲಿಗೆ ಈಗ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಕೊಂದು ಸಾಸ್ಮಿ ಜೀರಿಗೆ ಹಾಕತ್ತೇನೆ ನೋಡ್ರಿ. ನಗು ಬರತ್ತೆ ನೋಡ್ರಿ ನನಗೆ ಬದ್ನಿಕಾಯಿ ಪಲ್ಯನ ಶೇರ್ ಮಾಡೋದ್ರಿಂತ. ಏನು ಬರಲಿದ್ದನ್ನು ಹೇಳ್ಕೊಡತ್ತಾಳಪ್ಪ ಅನ್ನೋರಂಗೆ ಅನ್ಕೋಕೆ ಹೋಗ್ಬೇಡ್ರಿ. ಈಗ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಈಗ ಅದಕ್ಕೆ ಹಸಿ ಖಾರ ಹಾಕತ್ತೀನಿ. ಹಸಿ ಖಾರ ಅಂದ್ರೆ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಹಾಕಿ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಪೇಸ್ಟನ್ನು ಇದಕ್ಕೆ ಹಾಕತ್ತೇನೆ ನೋಡ್ರಿ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ಬದ್ನಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೇನೆ ನೋಡ್ರಿ. ಈ ಥರ ನೀವು ಮಾಡಿ ನೋಡ್ರಿ. ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಳತ್ತೇನೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೇನೆ ನೋಡ್ರಿ. ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ನೋಡ್ರಿ ಗುರೆಳ್ ಪುಡಿ. ಈಗ ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕ್ಕೊಳತ್ತೀನಿ. ಟೇಸ್ಟ್ ಎನ್ಹ್ಯಾನ್ಸ್ ಆಗ್ತದೆ ಅಂಥೇಳಿ ಹಾಕ್ಕೊಳ್ಳೋದಷ್ಟ. ನೀವು ಬೇಕಂದ್ರೆ ಹಾಕ್ಕೋಬೋದು. ಈಗ ಎಲ್ಲನೂ ಹಾಕ್ಕೊಂಡು ಚಲೋ ತಮಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗೇನು ಲಾಸ್ಟ್ ಬಂದು ನೋಡ್ರಿ ನಮ್ದು ಬದ್ನಿಕಾಯಿ ಪಲ್ಯ. ಬದ್ನಿಕಾಯಿ ಹೆಂಚಿಟ್ಕೊಂಡಿದ್ದಿಲ್ಲ, ಆ ಬದ್ನಿಕಾಯಿನ ಇದಕ್ಕೆ ಹಾಕ್ಕೊಳತ್ತೀನಿ. ಬದ್ನಿಕಾಯಿ ಹೆಂಚಿ ಉಪ್ಪು ಆಮೇಲೆ ನೀರೊಳಗೆ ಹಾಕಿ ಇಟ್ಕೋಬೇಕ್ರಿ, ಕರಗಾಗೋದಿಲ್ಲ. ಇದನ್ನು ಹಾಕ್ಕೊಂಡು ಚಲೋ ತಮಗೆ ಎಣ್ಣೆ ಒಳಗೆ ಇದನ್ನು 1 ನಿಮಿಷ ಫ್ರೈ ಮಾಡ್ಕೋರಿ. ಹಿಂಗೆ ಮಾಡೋದ್ರಿಂದ ಟೇಸ್ಟ್ ಆಗ್ತೈತಿ. ಚಲೋ ತಮಗೆ ಗರ್ ಅಂತ ತಿರುವಾಡ್ರಿ. ತಿರುವಾಡಿ ಇದಕ್ಕೆ ಸ್ವಲ್ಪ ಈಗ ನೀರು ಹಾಕೋತೀನಿ ನೋಡ್ರಿ.
ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋರಿ. ನಿಮಗೆ ಅನ್ನದೊಳಗೂ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ. ಇಲ್ಲಾಂದ್ರೆ ಚಪಾತಿ ರೊಟ್ಟಿ ಜೋಡಿ ಅಷ್ಟೇ ಇರಲಿ ಅಂತಂದ್ರೆ ಮೀಡಿಯಮ್ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೊರಿ. ಟೇಸ್ಟ್ ಆಕೈತಿ. ಎವರ್ಗ್ರೀನ್ ಬದ್ನಿಕಾಯಿ ಪಲ್ಯ ನೋಡ್ರಿ ಇದು. ಏನಿರಲಿಲ್ಲ ಅಂದರೂ ಬದ್ನಿಕಾಯಿ ಪಲ್ಯ ಅನ್ನದ ಜೊತೆನೂ ಮ್ಯಾಚ್ ಆಗ್ತೈತಿ, ರೊಟ್ಟಿ ಚಪಾತಿ ಎಲ್ಲದ್ರ ಜೋಡಿನೂ ಮ್ಯಾಚ್ ಆಗ್ತೈತಿ. ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ಯಾವಾಗಿದ್ರೂ ಮಾಡ್ಕೋಬೋದು ಇದನ್ನು. ಇವತ್ತಿನ ನಮ್ದು ಮಧ್ಯಾಹ್ನದ ಊಟ ನೋಡ್ರಿ, ಚಪಾತಿ ಬದ್ನಿಕಾಯಿ ಪಲ್ಯ ಮತ್ತು ಹೆಸರುಬೇಳೆ ಪಾಯಸ ಇಷ್ಟಿತ್ತು ನೋಡ್ರಿ. ನಿಮ್ಮ ಮನ್ಯಾಗ ಏನಿತ್ತು ಅಂತ ಹೇಳ್ರಿ. ನೋಡ್ರಿ ನಮ್ದು ಮಧ್ಯಾಹ್ನದ ಲಂಚ್ ರೆಡಿ ಆಗೈತಿ. ಇಷ್ಟು ಇರ್ತೈತೆ ನೋಡ್ರಿ ನಮ್ದು ಮಧ್ಯಾಹ್ನ. ಈಗ ಈವ್ನಿಂಗ್ ನಮ್ಮ ಹಸ್ಬೆಂಡ್ ಡ್ಯೂಟಿಂತ್ರ ಬಂದರು. ಏನಾರು ಸ್ನ್ಯಾಕ್ಸ್ ಮಾಡೋಣ ನಾನು ಅವಲಕ್ಕಿ ಮಾಡತ್ತೇನೆ ನೋಡ್ರಿ. ನಮ್ದು ದೊಡ್ಡ ಮಗನಿಗೆ ಅವಲಕ್ಕಿ ಬೇಕಾಗಿದ್ದು. ಅವಲಕ್ಕಿ ಮಾಡಿ ಮಮ್ಮಿ ಅನ್ನಕತ್ತ, ಅದಕ್ಕೆ ಅವಲಕ್ಕಿನ ಮಾಡತ್ತೀನಿ. ಅವಲಕ್ಕಿಗೆ ಈಗ ತೋಸಿಟ್ಕೊಂಡೇನೆ ನೋಡ್ರಿ. ಇಷ್ಟ ಅವಲಕ್ಕಿ ತೋಸಿಟ್ಕೊಂಡ್ಮೇಲೆ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮ್ಯಾಟೊನು ಸಣ್ಣಗೆ ಹೆಂಚಿಟ್ಕೊಳತ್ತೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಸ್ವಲ್ಪ ಸಾಸ್ವೆ ಜೀರಿಗೆ ಹಾಕ್ಕೊಳತ್ತೀನಿ. ಸಾಸ್ವೆ ಜೀರಿಗೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಲೋ ಫ್ಲೇಮ್ ಒಳಗನ ಫ್ರೈ ಮಾಡ್ಕೊಳತ್ತೀನಿ. ಈಗ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚಲೋ ತಮಗೆ ಫ್ರೈ ಮಾಡ್ಕೊಳತ್ತೇನೆ ನೋಡ್ರಿ. ಅವಲಕ್ಕಿ ಕೃಷ್ಣನ ಫೇವ್ರೇಟ್ ಅಂತಾರು. ಯಾರ್ದಾರ ಮನೆಗೆ ಹೋದರೂ ಅವಲಕ್ಕಿ ತಿಂದು ಹೋಗುವಂತೆ ಅಂದ್ರೆ ಬ್ಯಾಡ್ ಅನ್ಬಾರ್ದಂತ. ಕೃಷ್ಣನ ಫೇವ್ರೇಟ್ ಅದ. ಮಾಡ್ತೇನಂದ್ರೆ ತಿಂದ ಬರ್ರಿ ಎಲ್ಲರೂ ಹೋದ್ರೆ. ಕಾಮಿಡಿ ಎಲ್ಲ ಸೀರಿಯಸ್ ಆಗಿ ಹೇಳತ್ತೀನಿ. ಈಗ ಇದಕ್ಕೆ ಒಂದು ಸ್ಮಾಲ್ ಸೈಜ್ ಇದ್ದಿದ್ದ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇದನ್ನು ಫ್ರೈ ಮಾಡ್ಕೊಳತ್ತೀನಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಸಕ್ರೆ ಆಮೇಲೆ ಉಪ್ಪು ಎಲ್ಲ ಗಂಟು ಆಗಿಬಿಡ್ತಾವೆ. ಈಗ ಅವಲಕ್ಕಿನ ತೋಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಚಲೋ ತಮಗೆ ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಈ ಅವಲಕ್ಕಿ ಆಮೇಲೆ ಉಪ್ಪಿಟ್ಟು ಮಾಡುವಾಗ ಆ ಕಡೆ ಈ ಕಡೆ ಬಿದ್ದರೆ ನಾವು ಏನು ಮಾಡೇವು ಅನ್ನೋದು ಗೊತ್ತಾಕೈತೆ ನೋಡ್ರಿ ಮನ್ಯಾಗ. ಅವು ಬೀಳತ್ತಾವ ಆ ಕಡೆ ಈ ಕಡೆ, ಏನು ಮಾಡೋಕ್ಕೆ ಬರೋದಿಲ್ಲ. ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಟೇಸ್ಟ್ ಆಗ್ತಾವೆ ನೋಡ್ರಿ. ನೀವು ಏನು ಮಾಡತ್ತೀರಿ ಈವ್ನಿಂಗ್ ಸ್ನ್ಯಾಕ್ಸ್ ಅದು ಅಂತ ನಮಗೂ ಹೇಳ್ರಿ. ಈಗ ನೋಡ್ರಿ ಅವಲಕ್ಕಿ ರೆಡಿ ಆದು. ಅವಲಕ್ಕಿ ಮಾಡಿ ಆದಮೇಲೆ ಕಸ ಗುಡಿಸಿ ದೀಪ ಅದು ಎಲ್ಲ ಹಚ್ಚಿ ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿ ನೈಟ್ ಡಿನ್ನರ್ ಪ್ರಿಪೇರ್ ಮಾಡತ್ತೇನೆ ನೋಡ್ರಿ. ವೆಜ್ ಫ್ರೈಡ್ ರೈಸ್ ಮಾಡತ್ತೀನಿ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಆಮೇಲೆ 1-2-3 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾರೆಟ್, ಆಮೇಲೆ ಬಟಾಣಿ, ಬೀನ್ಸ್ ಹಾಕ್ಕೊಂಡು ಸ್ವಲ್ಪ ಮೇಲೆ ಕ್ಯಾಬೇಜ್ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ತರಕಾರಿನೂ ಬೇಯ್ತೈತಿ ಇದ್ರೊಳಗನ. ಈಗ ಅದನ್ನು ಚಲೋ ತಮಗೆ ಮಿಕ್ಸ್ ಮಾಡ್ಕೊಂಡೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ರೈಸ್ ಮಾಡಿ ಇಟ್ಕೊಂಡಿದ್ದೆಲ್ಲ ಮಧ್ಯಾಹ್ನದ ರೈಸ್ ಇತ್ತು, ಅದನ್ನು ಈಗ ಹಾಕ್ಕೊಳತ್ತೇನೆ ನೋಡ್ರಿ. ನೀವು ಬೇಕಂದ್ರೆ ಅವಾಗ ಬಿಸಿದನ್ನು ಮಾಡಿ ಆರಿಟ್ಕಾರ ಹಾಕೋಬೋದು. ಈಗ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಸೋಯಾ ಸಾಸ್, ಈಗ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡೀನಿ. ಸ್ವಲ್ಪ ಉಳ್ಳಾಗಡ್ಡಿ ತಪ್ಪಲ ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ನೈಟ್ ಡಿನ್ನರ್ ಆಯ್ತು ನೋಡ್ರಿ ನಮ್ದು. ಇದಾಗಿತ್ತು ನೋಡ್ರಿ ನಮ್ದು ಇವತ್ತಿನ ಅಡುಗೆ ಮನೆ ದಿನಚರಿ. ಮತ್ತೆ ಸಿಗೋಣ್ರಿ ಇನ್ನೊಂದು ವಿಡಿಯೋದೊಳಗೆ. ಬಾಯ್, ಧನ್ಯವಾದಗಳು.